ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಿದೆ. ಸ್ನೇಹಮಯಿ ಕೃಷ್ಣ ಮೂಡ ಪ್ರಕರಣವನ್ನ ಸಿಬಿಐ ತನಿಖೆ ಕೋರಿ ಸಲ್ಲಿಸಿದಂತ ಅರ್ಜಿ ವಜಾ ಆಗಿದೆ. ಇದರ ನಡುವೆ ನಮ್ಮ ಜೊತೆ ಮಾತಾಡೋದಕ್ಕೆ ದೂರದಾರರ ಪರವಾದಂತ ವಕೀಲರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಸರ್, ಯಾವ ಕಾರಣಕ್ಕಾಗಿ ಉಲ್ಲೇಖ ಮಾಡಿದ್ದಾರೆ ಸರ್? ಈಗ ಆಪರೇಟಿವ್ ಪೋರ್ಷನ್ ಅಂತೇವೆ ನಾವೀಗ ಬರೀ ಪೆಟಿಷನ್ ಕೇಮ್ ಟು ಬಿ ಡಿಸ್ಮಿಸ್ಡ್ ಅಂತ ಮಾತ್ರ ಗೌರವಾನ್ವಿತ ನ್ಯಾಯಾಲಯ ಆದೇಶವನ್ನ ಮಾಡಿದೆ. ನಾವು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೇವೆ. ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣ ಗೌರವಾನ್ವಿತ ನ್ಯಾಯಾಲಯ ಯಾವ ರೀತಿಯಾದಂತಹ ಫೈಂಡಿಂಗ್ಸ್ ಅನ್ನ ಕೊಟ್ಟಿದೆ, ಯಾವ ರೀತಿಯಾದಂತಹ ಅಬ್ಸರ್ವೇಷನ್ ಮಾಡಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಸಮಗ್ರವಾಗಿ ಎಲ್ಲ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಕೂತ್ಕೊಂಡು ಚರ್ಚೆಯನ್ನ ಮಾಡಿ, ನಮ್ಮ ಲೀಗಲ್ ಟೀಮ್ನವರು ಚರ್ಚೆಯನ್ನ ಮಾಡಿ ಮುಂದೆ ನಾವು ಮೇಲ್ಮನವಿಯನ್ನ ಯಾವ ರೀತಿಯಾಗಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರವನ್ನ ಮಾಡ್ತಾ ಇದ್ದೇವೆ. ಸರ್, ಈಗ ನೀವು ಈ ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರ ಸಂಸ್ಥೆ ಅನ್ನೋ ಕಾರಣ ಏನಾದರೂ ಉಲ್ಲೇಖ ಆಯ್ತಾ ಹೆಂಗೆ ಅಂತ ಅಲ್ಲಿ? ಇಲ್ಲ, ಅದೇ ಅಬ್ಸರ್ವೇಷನ್ ನೋಡ್ತೀವಿ. ಈಗ ಕಾಪಿ ಸಿಕ್ಕ ತಕ್ಷಣ ಗೌರವಾನ್ವಿತ ನ್ಯಾಯಾಲಯ ಯಾವ ರೀತಿಯಾದಂತಹ ಅಬ್ಸರ್ವೇಷನ್ ಮಾಡಿದೆ ಅನ್ನೋದು ಗೊತ್ತಾಗ್ತದೆ. ನಮಗಿನ್ನೂ ಎಂಟೈರ್ ಆರ್ಡರ್ಸ್ ಅಂದ್ರೆ ಜಜ್ಮೆಂಟ್ ಕಾಪಿ ಇನ್ನೂ ಸಿಕ್ಕಿಲ್ಲ. ಈಗ ಅಪ್ಲೈ ಮಾಡ್ತೇವೆ. ಸಿಕ್ಕ ತಕ್ಷಣ ಏನು ಫೈಂಡಿಂಗ್ಸ್ ಅನ್ನ ಕೊಟ್ಟಿದೆ, ಏನು ಅಬ್ಸರ್ವೇಷನ್ ಮಾಡಿದೆ ಅನ್ನೋದನ್ನ ಸಮಗ್ರವಾಗಿ ಅಧ್ಯಯನವನ್ನ ಮಾಡ್ತೇವೆ. ಆ ಸಮಗ್ರವಾಗಿ ಅಧ್ಯಯನ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಬಯಸಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸಗಳು ನಡೀತಾವ ಅಲ್ಲ, ಈಗ ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣ ಅದನ್ನ ಅಧ್ಯಯನ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆಗೆ ನಮ್ಮ ಲೀಗಲ್ ಟೀಮ್ನವರು ಎಲ್ಲರೂ ಕುತ್ಕೊಂಡು ಅಧ್ಯಯನವನ್ನ ಮಾಡಿ ಮೇಲ್ಮನವಿಯನ್ನ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಮುಂದೆ ನಾವು ಸಲ್ಲಿಸ್ತೇವೆ. ಸೊ ಇದು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದಂತಹ ಕುಲಕರ್ಣಿ ಅವರ ಮಾತುಗಳು. ನಾವು ಸರ್ಟಿಫೈಡ್ ಕಾಪಿ ತೆಗೆದುಕೊಂಡು ಅದರಲ್ಲಿರುವ ಎಲ್ಲಾ ಫೈಂಡಿಂಗ್ಸ್ ಅನ್ನ ಅಧ್ಯಯನ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತೀವಿ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಗುರುನಾಥ್ ಕಟ್ಟಿಮನಿ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಧಾರವಾಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.